ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಬ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಆಲ್ರೆಡಿ ಟೈಮು 7 ಆಗಿದೆ. ನೀವು ನೋಡ್ಬೋದಲ್ಲಿ. ಸೊ 7 ಆಗಿದೆ. ಆ್ಯಂಡ್ ನಮ್ಮ ಬೇಬಿ ಕೂಡ ಇಲ್ಲೇ ಕೂತಿದ್ದಾಳೆ. ಚಿಕ್ಕು ಚಿನ್ನ ಎಲ್ಲೈತೆ ನನ್ನ ಚಿಕ್ಕು ಬಂಗಾರ. ಆ್ಯಂಡ್ ಮೊನ್ನೆ ನಾನು ರೊಟ್ಟಿನ ಟ್ರೈ ಮಾಡಿದ್ದೆ, ರೊಟ್ಟಿ ರೆಸಿಪಿನ. ಸೊ ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು. ಅದು ಹೇಗೆ ಮಾಡಿದ್ದೆ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ಸೊ ಒಂದೆರಡು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ನಮ್ಮ ಮನೇಲಿ ಸ್ಪೆಷಲ್ ಏನು ಅಂದರೆ ರೊಟ್ಟಿ ಸ್ಪೆಷಲ್ ಅಂತೇನಲ್ಲ ಅಂತ ನೀವು ಅನ್ಬೋದು. ಆದರೆ ರೊಟ್ಟಿ ಮಾಡ್ತಾಯಿರೋರು ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ಸ್ಪೆಷಲ್. ತೋರಿಸ್ತೀನಿ ಯಾರು ಮಾಡ್ತಿರೋದು.
ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಯಾವ ರೀತಿ ರೊಟ್ಟಿ ಮಾಡಿದೆ ಅಂತ ಹೇಳಿಬಿಟ್ಟು. ಸ್ಟಾರ್ಟಿಂಗ್ ನನಗೂ ಸ್ವಲ್ಪ ಕಷ್ಟ ಅನಿಸ್ತು, ಆಮೇಲೆ ಬರ್ತಾ ಬರ್ತಾ ಈಸಿ ಅನಿಸ್ತು. ಸೊ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಯಾಕಂದರೆ ಕಾಲೇಜ್ಗೆ ಹೋಗ್ತೀನಲ್ವ, ಆವಾಗ ಯಾವುದೇ ಥರ ಈ ಥರ ಎಲ್ಲ ರೊಟ್ಟಿ ಮಾಡೋದು ಅದೆಲ್ಲ ಮಾಡ್ತಾ ಇರಲಿಲ್ಲ. ಸೊ ಫಸ್ಟ್ ಟೈಮ್ ನೋಡೋಣ ಯಾವಾಗ ಕಲಿಯೋದು ಅಂತ ಹೇಳ್ಬಿಟ್ಟು ನಾನು ಕಲಿತಾ ಇದ್ದೆ. ಹಂಗೆ ಒಂದೆರಡು ರೊಟ್ಟಿ ಕೆಡುತ್ತಲ್ವ ಫಸ್ಟ್ ಟೈಮ್ ಮಾಡಿದಾಗ. ನಂದೇನು ಕೆಡಲಿಲ್ಲ, ತಿನ್ಬೋದಾಗಿತ್ತು, ಬಟ್ ಅಷ್ಟು ಪರ್ಫೆಕ್ಟಾಗಿ ಬಂದಿರಲಿಲ್ಲ. ಬಟ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬಂತು. ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಮಾಡಿದೆ ಅಂತ ಹೇಳ್ಬಿಟ್ಟು. ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ. ಕೆಡ್ದೇನೆ ಯಾವುದು ಬರಲ್ಲ. ಹಾಂ, ಕೆಡ್ದೇನೆ ಯಾವುದು ಬರಲ್ಲ, ಅದು ನಿಜನೇ. ಬಟ್ ಫಸ್ಟ್ ಟೈಮ್ ಮಾಡಿದಾಗ ಚೆನ್ನಾಗಿ ಬಂದರೆ ಸ್ವಲ್ಪ ಖುಷಿ ಆಗುತ್ತಲ್ಲ, ಹಂಗಾಗಿ ಟ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬಂತು, ಅದು ಖುಷಿ ಪಡ್ಬೇಕು. ನಮ್ಮ ಅತ್ತೆ ಎಲ್ಲ ಇಷ್ಟಪಟ್ರು, ಚೆನ್ನಾಗಿದೆ, ಪರವಾಗಿಲ್ಲ ಫಸ್ಟ್ ಟೈಮ್ ಮಾಡಿದ್ರು ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿಲ್ಲ ಅಂತ ಹೇಳಿದ್ರು, ಬಟ್ ಚೆನ್ನಾಗಿತ್ತು ಅಂತ ಹೇಳಿದರು. ಶೇಪ್ ಕೊಡೋಕ್ಕಾಗಿಲ್ಲ, ಶೇಪ್ ಬರಲಿಲ್ಲ, ಬಟ್ ಆದರೂ ಚೆನ್ನಾಗಿತ್ತು ಗೈಸ್. ಯಾವ ರೀತಿ ನಾನು ಮಾಡಿದೆ ಅಂದರೆ ಯಾವ ರೀತಿ ಮಾಡಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡಿದ್ರಲ್ವ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಏನಾದರೂ ನಿಮಗೆ ಇದು ತಪ್ಪು ಅಂತ ಅನಿಸಿದ್ರೆ ಸಾರಿ ಕೇಳ್ತೀನಿ ಆಯಿತಾ. ಆ್ಯಂಡ್ ಏನಾದ್ರು ತಪ್ಪಿತ್ತು ಅಂತ ಹೇಳಿದರೆ ಕಮೆಂಟ್ ಕೂಡ ಮಾಡಿ ಆಯಿತಾ. ಏನಂಗೆ ಸುಮ್ಮನಿದಿ ಚೋಟು ಚಿಕ್ಕು ಬಂಗಾರಿ. ಇವಾಗ ಎದ್ದಾಳವಳು, ಇವಾಗ ಎದ್ದಾಳೆ ಗುಂಡು ಮರಿ. ಹಾಯ್ ಫ್ರೆಂಡ್ಸ್ ಅನ್ನೀನು. ಹಾಯ್ ಫ್ರೆಂಡ್ಸ್, ಹಾಯ್, ನಾನು ಹೆಂಗಿದ್ದೀನಿ ಕಮೆಂಟ್ ಮಾಡಿ. ಹಲೋ ಹಲೋ ಹಲೋ. ಇವಾಗ ಎದ್ದೆಯಾ? ಹಾಂ ವಯಸ್ಸರು ಈಗಿದ್ದೆಯಾ? ಈಗಿದ್ದೆಯಾ? ಇವ್ರು ನೋಡ್ರಿ ಕೂದಲು ಬಿಡ್ಕ ಕಟಿಂಗ್ ಮಾಡಿಸಲ್ಲ ಅಂತಾರೆ ಇವರು. ಕಟಿಂಗ್ ಮಾಡಿಸ್ಕೊಳ್ರಿ ಅಂತ ಕಮೆಂಟ್ ಹಾಕ್ರಿ. ಹೇಳಿ ಹೇಳಿ ಸಾಕಾಯ್ತು ನಮಗಂತರೂ. ನೀವೇ ಒಂದ್ಸರಿ ಕಮೆಂಟ್ ಹಾಕ್ರಿ ನೋಡ್ರಿ. ಕೂದಲು ಲಕ್ಷಣ, ಕೂದಲು ಲಕ್ಷಣ, ಇದು ಬೇರೆ ಲಕ್ಷಣ. ಇವಾಗೆಲ್ಲ ಬಾರೆಟ್. ಹಾಯ್ ಮಾಡು. ಏನು ಊಟ ಮಾಡಿದೆ? ರೊಟ್ಟಿಗೆ ಮತ್ತು ಮೆಂತ್ಯ ಚಟ್ನಿ. ಸ್ಪೆಷಲ್ ರೊಟ್ಟಿ. ಹೆಂಗಿತ್ತು ರೊಟ್ಟಿ? ರೊಟ್ಟಿ ಮಾಡಿದ್ದು ಹೆಂಗಿತ್ತು? ರೊಟ್ಟಿ ಮಾಡಿದ್ದು ಚೆನ್ನಾಗಿತ್ತು. ಇಷ್ಟಪಟ್ಟು ಮಾಡಿದ್ದು. ಕಷ್ಟಪಟ್ಟು ಅನ್ನೋಕ್ಕಿಂತ ಇಷ್ಟಪಟ್ಟು ಮಾಡಿದ್ದು ಚೆನ್ನಾಗಿ. ಅದೊಂದು ಫಸ್ಟ್ ಟೈಮ್ ಅಲ್ಲ, ಎಲ್ಲ ಮಾಡೋದು, ಎಲ್ಲ ಅಡುಗೆ ಮಾಡೋಕ್ಕೆ ಬರ್ತಿತ್ತು. ಅದೊಂದು ರೊಟ್ಟಿ ಒಂದು ಬರಲ್ಲ ಅಂದು ಕೊನೆಗೆ ಕಲಿತೇ ಬಿಟ್ಟೆ. ಯಾವಾಗ ಮಾಡಿದಾಗೂ ನಿಮ್ಮಮ್ಮ ಸ್ವಲ್ಪ ಹೆಲ್ಪ್ ಮಾಡೋರು. ಇವಾಗ ಒಂಚೂರು ಹೆಲ್ಪೇ ಮಾಡಿಲ್ಲ, ಅಂದರೆ ಹೇಳ್ಕೊಟ್ರಿ ಹಿಂಗೆ ಮಾಡ್ಬೇಕಪ್ಪ ಅಂತ. ಹಂಗಾಗಿ ನಾನೇ ಬಡ ಮಾಡಿಬಿಟ್ಟೆ. ನೀನೇನು ಮಾಡಿದೆ? ನೀನು ಅದ ನಾವು ನಿದ್ದೆ ಮಾಡಿದ್ವಿ. ನೀನೇನು ಮಾಡಿದೆ? ನಿದ್ದೆ ಮಾಡಿದೆ. ನೀನೇನು ಮಾಡಿದೆ? ನಿದ್ದೆ ಮಾಡಿದೆ. ವಯಸ್ಸರು ನೀನೇನು ಮಾಡಿದೆ? ಊಟ ಮಾಡಿದ್ಯಾ? ವೀರು ಎಲ್ಲಿಗೆ ಹೋಗಿದ್ದೆ ಇವತ್ತು? ಎಲ್ಲಿಗೆ ಹೋಗಿ ಬಂದಲ್ಲ? ಅವಾಗಲೇ ಎಲ್ಲಿಗೆ ಹೋಗಿದ್ದಲ್ಲ? ನಾ ರೊಟ್ಟಿ ಮಾಡ್ಬೇಕಾರೆ ಯಾವ ಊರಿಗೆ ಹೋಗಿ? ಕೂಲಂಬಿಗೆ ಹೋಗಿದ್ದೆ. ನೋಡ ಕೂದಲು ನೋಡಿ ಕಣ್ಣಿಗೆ ಬರ್ತಿದಾವೆ.
ಕೂದಲಿಲ್ಲ ಅಂತ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿಸ್ಕೊತಾರೆ ಕೂದಲು ಬರಲಿ. ಕೂದಲಿರೋದು ತೆಗಿಸ್ಕೊಂಡು ವಾರ್ಗಂಡಾಗ ನೋಡ್ತೀಯಾ? ಆ ಮ್ಯಾವ್. ಅಮ್ಮ ಮ್ಯಾವ್ ಏನೈತೆ? ಏಯ್ ಚಿಕ್ಕು ಚಿಕ್ಕು ಚಿಕ್ಕು. ನೋಡಿದ್ರಲ್ವ ಯಾವ ಥರ ಆಟ ಆಡಿದ್ರಿ ಅಂತ ಹೇಳ್ಬಿಟ್ಟು ಪಾಪು ಜೊತೆ. ಅವಳ ಜೊತೆ ಆಟಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ. ಆಲ್ರೆಡಿ ಅವಳ ಜೊತೆ ಆಟಾಡ್ತಾ ನೈಟ್ ಕೂಡ ಆಗೋಗಿತ್ತು. ಸೊ ನೈಟಿಗೆ ಸಿಂಪಲಾಗಿ ಮೆಂತ್ಯ ಪಲಾವ್ ಮಾಡಿದ್ದೆ. ಊಟ ಮಾಡಿ ಕೂತಿದ್ವಿ. ಅಲ್ಲಿ ನಮ್ಮ ಮಾವ ಇಂಟ್ರೆಸ್ಟ್ ಕೊಟ್ಟು ಧಾರಾವಾಹಿ ನೋಡ್ತಾಯಿದ್ರು. ಇಲ್ಲಿ ಇವರಿಬ್ಬರು ಡಿಸ್ಟರ್ಬ್ ಮಾಡ್ತಾಯಿದ್ದಾರೆ. ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸೌಂಡ್ ಆ್ಯಡ್ ಮಾಡ್ತೀನಿ ನೋಡಿ. ಸೊ ಗೈಸ್ ನೋಡಿದ್ರಲ್ವ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಆ್ಯಂಡ್ ನಂದೇ ಈ ಥರ ಇತ್ತು. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅವರೆಲ್ಲ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.